ಇನ್ನು ರಾಮನಗರದಲ್ಲಿ ಕಾಂಗ್ರೆಸ್ ವಿರುದ್ಧ ಮತದಾರರಿಗೆ ಹಂಚಲು ಸೀರೆ ಸಂಗ್ರಹ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ರಾಮನಗರದಲ್ಲಿ ಅಕ್ರಮ ಸೀರೆ ಡ್ರೆಸ್ ಸಂಗ್ರಹಿಸಿರುವುದು ಪತ್ತೆಯಾಗಿದೆ. ದ್ಯಾವರಸೆ ಗೌಡನ ದೊಡ್ಡಿ ಗೋಡೌನ್ನಲ್ಲಿ ಒಂದು ಅಕ್ರಮ ಸೀರೆ ಸಂಗ್ರಹ ಮಾಡಲಾಗಿದೆ. ಗೋಡೌನ್ನಲ್ಲಿ 10,000ಕ್ಕೂ ಹೆಚ್ಚು ಸೀರೆ ಹಾಗೂ ಡ್ರೆಸ್ ಮೆಟೀರಿಯಲ್ ಸಂಗ್ರಹ ಮಾಡಿರುವಂತಹ ಒಂದು ಅಂಶ ಇದೀಗ ಪತ್ತೆಯಾಗಿರೋದು. ಗೋಡೌನ್ಗೆ ಹೋಗ್ತಾ ಇದ್ದ ವಾಹನವನ್ನ ಜೆಡಿಎಸ್ ಕಾರ್ಯಕರ್ತರೇ ತಡೆದಿದ್ದಾರೆ. ಇನ್ನು ವಾಹನ ತಡೆಗಟ್ತಾ ಇದ್ದಂತೆ ಗೋಡೌನ್ನ ಸಿಬ್ಬಂದಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಗೋಡೌನ್ ಬಳಿ ಇದರಿಂದಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೈ ಡ್ರಾಮಾನೇ ಸೃಷ್ಟಿಯಾಗಿದೆ. ಸೀರೆ ಕವರ್ ಮೇಲೆ ಯಾವ ಸ್ಟಿಕ್ಕರ್ ಇಲ್ಲ, ಯಾರ ಹೆಸರು ಕೂಡ ಇಲ್ಲ, ಹೇಗೆ ಆರೋಪ ಮಾಡ್ತೀರಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ. ಈ ತರ ಆರೋಪ ಮಾಡೋದು ಸರಿಯಲ್ಲ ಅಂತ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರ್ತಿದ್ದಾರೆ. ಸೀರೆಗಳ ದಾಸ್ತಾನು ಬಗ್ಗೆ ಸದ್ಯಕ್ಕೆ ಪೊಲೀಸರು ಮಾಹಿತಿನ ಸಂಗ್ರಹಿಸ್ತಾ ಇದ್ದಾರೆ. ಸ್ಥಳಕ್ಕೆ ಡಿವೈಎಸ್ಪಿ ದಿನಕರ್ ಶೆಡ್ಡಿ ಖುದ್ದು ಅವರ ನೇತೃತ್ವದಲ್ಲಿ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ನಾವು ಚೆಕ್ ಮಾಡಿದ್ವಿ. ಅನುಷ್ ನೀವೇ ಫಸ್ಟ್ ನೋಡಿದ್ದು, ಅದಕ್ಕೆ ಎಲ್ಲ ಓಪನ್ ಆಗೈತಲ್ಲ, ನಾವು ಚೆಕ್ ಮಾಡಿದ್ವಿ. ರಾಮನಗರದ ದ್ಯಾವರಸೆ ಗೌಡನ ದೊಡ್ಡಿ ಗೋಡೌನ್ನಲ್ಲಿ ಒಂದು ಅಕ್ರಮ ಪತ್ತೆಯಾಗಿರುವುದು. 10,000ಕ್ಕೂ ಹೆಚ್ಚಿನ ಸೀರೆ ಹಾಗೂ ಡ್ರೆಸ್ ಮೆಟೀರಿಯಲ್ ಒಂದು ರೀತಿ ಸಂಗ್ರಹ ಮಾಡಿ ಇಟ್ಟಿರುವಂತಹ ಗೋಡೌನ್ ಮೇಲೆ ಒಂದು ವಾಹನ ಯಾವಾಗ ಬರ್ತಾ ಇತ್ತು ಅದನ್ನ ಜೆಡಿಎಸ್ ಕಾರ್ಯಕರ್ತರು ತಡೆದಿದ್ದಾರೆ. ಗೋಡೌನ್ಗೆ ಹೋಗದಿರೋ ತರ ಯಾವಾಗ ವಾಹನ ತಡಿತಾರೋ ಆಗ ಗೋಡೌನ್ ಇದ್ದಂತಹ ಸಿಬ್ಬಂದಿ ಇದಾರಲ್ಲ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಆದ್ರೆ ಜೆಡಿಎಸ್ ಕಾರ್ಯಕರ್ತರು ಮಾಡ್ತಿರುವಂತಹ ಆರೋಪ ಏನು ಅಂತಂದ್ರೆ ಇದು ಕಾಂಗ್ರೆಸ್ ಅವ್ರದೇ ಕೈವಾಡ ಅಂತ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ಈಗ ಫೋನಿನ ಸಂಪರ್ಕದಲ್ಲಿದ್ದಾರೆ. ಮೋಹನ್, ಇವತ್ತು ಬೆಳಗ್ಗೆ ತಾನೇ ಖುದ್ದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರೊಂದು ಆರೋಪ ಮಾಡ್ತಾರೆ, ಕುಕ್ಕರ್ ಅನ್ನ ಹಂಚ್ತಾ ಇದ್ದಾರೆ ಅಂತ. ಅದಾದ್ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪುರಾವೆ ಸಮೇತ ಅದನ್ನ ವಿಡಿಯೋ ತೋರಿಸಿ ಒಂದು ಪ್ರಶ್ನೆ ಮಾಡ್ತಾರೆ, ಇದು ಸರಿನಾ ಅಂತ. ಈಗ ಅದರ ಬೆನ್ನಲ್ಲೇ ಈ ತರ ಒಂದು ಅಕ್ರಮ ಸೀರೆ ಡ್ರೆಸ್ ಸಂಗ್ರಹ ಪತ್ತೆ ಆಗಿರೋದು, ಜಪ್ತಿ ಮಾಡಿರೋದು, ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ. ಖಂಡಿತ ರಾಹುಲ್, ಏನು ಈ ಒಂದು ಆರೋಪಕ್ಕೆ ಸಂಬಂಧಿಸಿದಂತೆ ಈಗಾಗಲೇ PRL ಏನು ಗೋಡನ್ ಏನಿದೆ, ಈ ಒಂದು ಗೋಡನ್ ನಲ್ಲಿ 10,000ಕ್ಕೂ ಹೆಚ್ಚು ಸೀರೆಗಳು ಕೂಡ ಈಗಾಗಲೇ ಸ್ಟಾಕ್ ಇರುವಂತದ್ದು. ಪ್ರಮುಖವಾಗಿ ಏನು ಈ ಒಂದು ಗೋಡನ್ ಇಂದ ಸದ್ಯ ಈಗಾಗಲೇ 4 ವಾಹನಗಳಲ್ಲಿ ಸೀರೆಗಳನ್ನ ಏನು ಬೇರೆಡೆಗೆ ಸ್ಥಳಾಂತರ ಮಾಡಿರ್ತಕ್ಕಂಥ ಆರೋಪವು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು 5ನೇ ಗಾಡಿ ಏನು ವಾಹನಕ್ಕೆ ಲೋಡ್ ಮಾಡೋ ವೇಳೆ ಜೆಡಿಎಸ್ ಹಾಗೆ ಬಿಜೆಪಿ ಕಾರ್ಯಕರ್ತರ ಏನು ಈ ಒಂದು ಸೀರೆಯನ್ನ ಲೋಡ್ ಮಾಡೋ ಸಂದರ್ಭದಲ್ಲಿ ಈ ರೆಡ್ ಹ್ಯಾಂಡ್ ಆಗಿ ಹಿಡಿದಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರ ಆರೋಪ ಏನಂತಂದ್ರೆ ಕಾಂಗ್ರೆಸ್ನ ಏನು ನಾಯಕರೇನಿದ್ದಾರೆ ಇವರು ಆಮಿಷಗಳಿಗೆ ಅಂದ್ರೆ ಮತದಾರರಿಗೆ ಆಮಿಷವನ್ನು ಒಡ್ಡೋ ಮೂಲಕ ಸೀರೆಗಳನ್ನು ಹಂಚುತ್ತಾ ಇರ್ತಕ್ಕಂಥದ್ದು ಕೂಡ ಅನ್ನೋ ಆರೋಪಗಳು ಕೇಳಿ ಬಂದಿರ್ತಕ್ಕಂಥದ್ದು. ಪ್ರಮುಖವಾಗಿ ಸ್ಥಳಕ್ಕೆ ಏನು ಜೆಡಿಎಸ್ ಹಾಗೆ ಬಿಜೆಪಿ ಕಾರ್ಯಕರ್ತರು ಜಮಾವಣೆಗೊಂಡಿರ್ತಾರೆ. ಈ ಒಂದು ಜಮಾವಣೆಗೊಂಡಂತ ಸಂದರ್ಭದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಸ್ಥಳಕ್ಕೆ ಫ್ಲೈಯಿಂಗ್ ಸ್ಕ್ವಾಡ್ ಆಗಿರ್ಬೋದು, ಹಾಗೆ ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿ ಸ್ಥಳವನ್ನ ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಗೋಡನ್ ನಲ್ಲಿ ಯಾರ ಹೆಸರಿಗೆ ಈ ಒಂದು ಸೀರೆಗಳು ಆಮದಾಗಿದ್ದಾವೆ, ಅದಲ್ಲದೆ ಇನ್ನು ಈ ಒಂದು ಸೀರೆಯನ್ನ ಯಾರೆಲ್ಲ ಇಲ್ಲಿಂದ ಲೋಡ್ ಮಾಡಿಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯ CCTV ದೃಶ್ಯಾವಳಿಗಳನ್ನು ಕೂಡ ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಆರೋಪ ಏನಿದೆ ಜೆಡಿಎಸ್ ನವ್ರದ್ದು, ಇವರು ಖುದ್ದಾಗಿ ಏನು ಇಲ್ಲಿಯ ಸ್ಥಳೀಯ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರ PA ವಾಸಿಂ ಅವರು ಕೂಡ ಈ ಒಂದು ಸ್ಥಳದಲ್ಲಿ ಖುದ್ದು ನಿಂತು ಏನು ಸೀರೆಗಳನ್ನ ಲೋಡ್ ಮಾಡಿಸ್ತಾ ಇದ್ದರು ಅನ್ನೋದು ಕೂಡ ಏನು ಜೆಡಿಎಸ್ ನವರ ಆರೋಪ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಬಿಗುವಿನ ವಾತಾವರಣವೇ ಉಂಟಾಯ್ತು. ಯಾಕಂತಂದ್ರೆ ಸ್ಥಳಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ದೌಡಾಯಿಸಿದ್ರು. ಈ ವೇಳೆ ವಾಗ್ವಾದ ಕೂಡ ನಡೆಯುವ ಮೂಲಕ ಸಾಕಷ್ಟು ವೈಡ್ರಾಮವೇ ಸೃಷ್ಟಿ ಆಯ್ತು. ಹೀಗಾಗಿ ಏನು ಸ್ಥಳದಲ್ಲಿ ಇದ್ದಂತ ಪೊಲೀಸರು ಕೂಡ ಏನೋ ಈ ಒಂದು ಗಲಾಟೆಯನ್ನು ಕೂಡ ನಿಯಂತ್ರಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಈ ಒಂದು ತನಿಖೆಯನ್ನು ಕೂಡ ಫ್ಲೈಯಿಂಗ್ ಸ್ಕ್ವಾಡ್ ಆಗಿರ್ಬೋದು, ಹಾಗೆ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನ ಮಾಡಿ ಯಾರ ಹೆಸರಿಗೆ ಈ ಒಂದು
ಸೀರೆಗಳು ಆಮದಾಗಿದ್ದಾವೆ. ಅದಲ್ಲದೆ ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು. ರಾಹುಲ್. ರೈಟ್ ಮೋಹನ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.